ರಾಜ್ಯದಲ್ಲಿ ವಫ್ ವಿಚಾರಕ್ಕೆ ಶುರುವಾದ ತಗಾದೆ, ಅದರಲ್ಲೂ ರೈತರಲ್ಲಿ ಕಾಡೋಕೆ ಪ್ರಾರಂಭವಾಗಿದ್ದ ಆತಂಕ. ಸರ್ಕಾರ ಏನು ಹೇಳ್ತು, ನಾವು ಕೊಟ್ಟಿದ್ದ ನೋಟಿಸನ್ನು ವಾಪಸ್ ಪಡೆದಿದ್ದೀವಿ, ಪಹಣಿಯಲ್ಲಿ ಆಗಿದ್ದ ತಿದ್ದುಪಡಿಯನ್ನು ನಾವು ಕೈ ಬಿಡೋದಕ್ಕೆ ಸೂಚನೆಯನ್ನು ನೀಡಿದ್ದೇವೆ ಅಂತ ಹೇಳಿ ಅಲ್ಲಿಗೆ ನಿಲ್ಲಬೇಕಾಗಿತ್ತು. ವಫ್ ವಿಚಾರಕ್ಕೆ ಸಂಬಂಧಪಟ್ಟ ತಗಾದೆ. ಆದರೆ ಈಗ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಇದೀಗ ವಫ್ ತಗಾದೆ ಒಂದೊಂದಾಗಿ ಆಚೆ ಬರ್ತಾ ಇದೆ. ಅದರಲ್ಲೂ ರಾಜ್ಯ ರಾಜಧಾನಿ ಬೆಂಗಳೂರಿನ ಕೆಲ ಜಾಗ ಕೂಡ ನಮ್ದು ಅಂತ ಹೇಳಿ ವಫ್ ಕ್ಲೈಮ್ ಮಾಡ್ಕೊಳ್ತಾ ಇದೆ. ಬ್ಯಾಟರಾಯನಪುರ ಹಾಗೂ ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಬರೋಬ್ಬರಿ 602 ಎಕರೆ 3 ಇಡೀ ಹಳ್ಳಿಗಳು ವಫ್ನ ಭೂಮಿ ಅಂತ ಹೇಳಿ ವಫ್ ಕ್ಲೈಮ್ ಮಾಡ್ತಾ ಇದೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಾಜಧಾನಿ ಬೆಂಗಳೂರಿನಲ್ಲಿ ವಫ್ ಗೆಜೆಟ್ ಆತಂಕ. ಬರೋಬ್ಬರಿ 602 ಎಕರೆ ವಕ್ಫ್ ಭೂಮಿ ಎಂದು ಕ್ಲೇಮ್. ಮೆಜೆಸ್ಟಿಕ್, ಕೆಆರ್ ಮಾರ್ಕೆಟ್, ಚಿಕ್ಕಪೇಟೆ ಸೇರಿದಂತೆ 170 ಎಕರೆ ಆಸ್ತಿಯನ್ನ ನಮ್ದು ಅಂದಿರುವ ವಕ್ಫ್ ಬೋರ್ಡ್ ಇದೀಗ ಬ್ಯಾಟರಾಯನಪುರ ಹಾಗೂ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬೆಳ್ಳಹಳ್ಳಿ, ಸಂಪಿಗೆಹಳ್ಳಿ, ಕಣ್ಣೂರು ರಸ್ತೆ, ಹೆಗಡೆ ನಗರ, ನ್ಯೂ ಏರ್ಪೋರ್ಟ್ ಸೇರಿದಂತೆ ಬರೋಬ್ಬರಿ 602 ಎಕರೆ 29 ಗುಂಟೆ ಭೂಮಿ ನಂದು ಅಂತಿದೆ. ಈ ಜಾಗದ ಕುರಿತು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಕರ್ನಾಟಕ ವಕ್ಫ್ ಬೋರ್ಡ್, ಕರ್ನಾಟಕ ರಾಜ್ಯ ಸರ್ಕಾರದ ನಡುವೆ 2013ರಿಂದ ಕೇಸ್ ನಡೆಯುತ್ತಿದೆ. ಬರೋಬ್ಬರಿ 602 ಎಕರೆ ಭೂಮಿ ವಕ್ಫ್ ಆಸ್ತಿ ಎಂದು ವಕ್ಫ್ ಮಂಡಳಿ ಸುಪ್ರೀಂ ಮೊರೆ ಹೋಗಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿರುವ ವ್ಯಾಜ್ಯ ನಡೆದಿದೆ. 2013ರಿಂದ ವಕ್ಫ್ ಬೋರ್ಡ್, ರಾಜ್ಯ ಸರ್ಕಾರದ ಮಧ್ಯೆ ವ್ಯಾಜ್ಯ ನಡೆದಿದೆ. ಟಿಪ್ಪು ಕಾಲದಿಂದ ವಕ್ಫ್ ಆಗಿದೆ ಎಂದು ವಕ್ಫ್ ಮಂಡಳಿ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಿದೆ. ಕರ್ನಾಟಕ ವಕ್ಫ್ ಮಂಡಳಿ 38 ಜನರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದೆ. ಸುಮಾರು 100-200 ವರ್ಷಗಳಿಂದ ಫೋಟೋಗಳು ಇದೆ. ಇವಾಗೆಲ್ಲ ಚಿಕ್ಕಪೇಟೆ ಅದು ಆವಾಗಿಂದನೂ ವಕ್ತು ಭೂಮಿ ಅಂತ ಏನು ಡಿಕ್ಲೇರ್ ಆಗಿರಲಿಲ್ಲ. ಇವಾಗ ಸಡನ್ ಆಗಿ ಇದು ವಕ್ತು ಭೂಮಿ ಅಂತ ಹೇಳಕ್ಕೆ ಯಾವ ರೀತಿ ಅವರು ಹೇಳ್ತಾ ಇದ್ದಾರೆ ಅಂತ ನಮಗೂ ಅದು ಐಡಿಯಾ ಇಲ್ಲ. ಮೆಜೆಸ್ಟಿಕ್ ಸುತ್ತಮುತ್ತಲಿನ ಜಾಗ ವಕ್ಫ್ ಆಸ್ತಿಯಂತೆ. 106 ವರ್ಷಗಳಿಂದ ಇಲ್ಲಿ ಹಿಂದೂಗಳೇ ಹುಟ್ಟಿ ಬೆಳೆದಿದ್ದು. ಅವ್ರು ಮೊನ್ನೆ ಬಂದು ನಮ್ಮದು ಅಂತ ಹೇಳೋಕ್ಕೆ ಯಾವ ಹಕ್ಕಿದೆ? ಹಕ್ಕು ಬರೋದಿಲ್ಲ. ಸೊ ಇಲ್ಲಿರೋ ಜನಗಳದ್ದೇ ಭೂಮಿ. ಒಂದು ಸಲ ವಕ್ಫ್ ಆಸ್ತಿ ಆದ್ರೆ ಅದು ಯಾವಾಗಲೂ ವಕ್ಫ್ ಆಸ್ತಿಯೇ ಅಂತಿರುವ ವಕ್ಫ್ ಜನರಲ್ಲಿ ಮತ್ತಷ್ಟು ಆತಂಕ ಮೂಡಿಸಿದೆ. ಸರ್ಕಾರ ಈ ಕೇಸ್ ಬೇಗ ಇತ್ಯರ್ಥ ಮಾಡಬೇಕೆಂದು ಜನ ಆಗ್ರಹಿಸಿದ್ದಾರೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 4% ಮೀಸಲಾತಿಯನ್ನ ಕೊಡಬೇಕು. ಸರ್ಕಾರದ ಕಾಮಗಾರಿಗಳ ಗುತ್ತಿಗೆಯನ್ನ ನೀಡೋ ವಿಚಾರದಲ್ಲಿ ಅಲ್ಲಿಗೆ ಮೀಸಲಾತಿಯ ಪ್ರಮಾಣ ಮತ್ತಷ್ಟು ಹೆಚ್ಚಾಗುತ್ತೆ. 47% ತಲುಪುತ್ತೆ ಮೀಸಲಾತಿಯ ಪ್ರಮಾಣ. ಆದರೆ ಕಾಂಗ್ರೆಸ್ ಕಡೆಯಿಂದ ಬರ್ತಾ ಇರುವ ಸ್ಪಷ್ಟನೆ ಅಂತಂದ್ರೆ, ಇನ್ಫ್ಯಾಕ್ಟ್ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ಇಂಥ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ, ಇದೆಲ್ಲ ಕೇವಲ ಸುಳ್ಳು ಆರೋಪ, ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಬಳಕೆ ಮಾಡ್ಕೊಳ್ತಾ ಇರುವ ಅಸ್ತ್ರ. ಚಲವಾದಿ ನಾರಾಯಣ ಸ್ವಾಮಿ ಅವ್ರ ಪ್ರಕಾರ ಕೇವಲ ಪ್ರಸ್ತಾವನೆ ಮಾತ್ರ ಅಲ್ಲ, ಆಲ್ರೆಡಿ ಇದೆಲ್ಲ ಟೈಪ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅನುಮೋದನೆ ನೀಡಲಿಕ್ಕೆ ಈ ಪ್ರಸ್ತಾವನೆಗೆ. ಹಾಗಾದರೆ ಈ ಮುಸ್ಲಿಂ ಮೀಸಲಾತಿ ವಿಚಾರದಲ್ಲಿ ಆಗ್ತಿರೋ ನಿಜವಾದ ಬೆಳವಣಿಗೆ ಏನಪ್ಪ? ಸರ್ಕಾರ ಇಂಥದ್ದೊಂದು ಪ್ರಯತ್ನಕ್ಕೆ ಕೈ ಹಾಕೋದು ನಿಜಾನಾ, ಅಥವಾ ಬಿಜೆಪಿ ಕೇವಲ ಉಪಚುನಾವಣೆಗಳ ವಿಚಾರಕ್ಕೆ ಮತ್ತೊಮ್ಮೆ ಈ ಮುಸ್ಲಿಂ ತುಷ್ಟೀಕರಣ ಅಂತ ಹೇಳ್ತಾ ಹಿಂದೂ ವೋಟ್ಗಳನ್ನು ಕನ್ಸಾಲಿಡೇಟ್ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆಯಾ? ಗೊಂದಲಕ್ಕೆ ಕಾರಣವಾಗಿದೆ ಮುಸ್ಲಿಂ ಮೀಸಲಾತಿ ವಿಚಾರ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲೆಲ್ಲವೂ ಕೂಡ ವಿರೋಧ ಪಕ್ಷಗಳ ಸಹಜ ಅಥವಾ ಕಾಮನ್ ಅನಿಸುವಂತಹ ಆರೋಪ ಅಂತಂದ್ರೆ ಅತಿಯಾದ ಮುಸಲ್ಮಾನರ ಓಲೈಕೆ ಮಾಡಲಾಗುತ್ತೆ ಅಂತ ಹೇಳಿ. ಅದು ಕೇವಲ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದರೆ ಮಾತ್ರ ಸೀಮಿತವಾಗಿ ಉಳಿದಿಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಇನ್ಫ್ಯಾಕ್ಟ್ ದೇಶದ ಆಡಳಿತ ನಡೆಸ್ತಿದ್ದ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಮೇಲೆ ಇಂಥದ್ದೊಂದು ಅಪವಾದ ಅಂಟಿಕೊಂಡಿದೆ. ಆದರೆ ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ 2ನೇ ಅವಧಿಯ ಸರ್ಕಾರ ಪ್ರಾರಂಭವಾದ ದಿನದಿಂದಲೂ ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ಮುಸ್ಲಿಂ ಓಲೈಕೆ ಅನ್ನೋದು ಕಾಂಗ್ರೆಸ್ ಸರ್ಕಾರಕ್ಕೆ ಅಂಟಿಕೊಳ್ತಲೇ ಸಾಗ್ತಾ ಇದೆ. ಈಗ ಉಪಚುನಾವಣೆ ಹೊತ್ತಿನಲ್ಲೇ ಮತಕ್ಕಾಗಿ ಇದೀಗ ಮುಸಲ್ಮಾನರ ಮನವೊಲಿಕೆ ಮಾಡುವ ಪ್ರಯತ್ನ ಮಾಡಲಾಗ್ತಾ ಇದೆಯಾ? ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಬಿಜೆಪಿ ರಣಕೇಕೆಯನ್ನು ಹಾಕ್ತಾ ಇದೆ. ಯಾವ ವಿಚಾರಕ್ಕೆ? ಸರ್ಕಾರದ ಕಾಮಗಾರಿಗಳ ಗುತ್ತಿಗೆ ನೀಡೋ ವಿಚಾರದಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ 4%. ಇಂಥದ್ದೊಂದು ಪ್ರಸ್ತಾವನೆ ಕಾಂಗ್ರೆಸ್ ಸರ್ಕಾರದ ಮುಂದಿದೆ. ಅತಿ ಶೀಘ್ರದಲ್ಲೇ ಕಾಂಗ್ರೆಸ್ನವರು ಮೀಸಲಾತಿ ಕೊಟ್ಬಿಡ್ತಾರೆ. ಇದೆಲ್ಲವೂ ಕೂಡ ಮುಸಲ್ಮಾನ್ ಓಲೈಕೆ.
ಮುಸಲ್ಮಾನ್ ಓಲೈಕೆಯ ಒಂದು ಭಾಗ ಅಂತ ಹೇಳಿ ಇದೀಗ ವಿರೋಧ ಪಕ್ಷ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ ಟೀಕಾ ಪ್ರಹಾರವನ್ನ ನಡೆಸ್ತಾ ಇದೆ. ಸದ್ಯಕ್ಕೆ ಚುನಾವಣೆ ಸಂದರ್ಭದಲ್ಲಿ ಇದೇ ವಿಚಾರ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಸರ್ಕಾರಿ ಕಾಮಗಾರಿಗಳಲ್ಲೂ ಮೀಸಲಾತಿ. ಮುಸ್ಲಿಮರ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ? ಕರ್ನಾಟಕದಲ್ಲಿ ಮುಸ್ಲಿಮರೇ ಬಾಸ್, ಉಳಿದ ಸಮುದಾಯಕ್ಕೆಲ್ಲ ಲಾಸ್. ಅವರ ಜೊತೆ ಸಿದ್ದರಾಮಯ್ಯ ಖಾಸ್. ಗುತ್ತಿಗೆಯಲ್ಲೂ ಮುಸ್ಲಿಮರಿಗೆ ಕೊಡುಗೆ ಕೊಡಲು ಹೊರಟಿದ ಕಾಂಗ್ರೆಸ್. ಇಷ್ಟೇ ರಾಜ್ಯದಲ್ಲಿ ಇದಿಷ್ಟೇ ಪ್ರಶ್ನೆ ಆಗ್ತಿದೆ. ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ನೀಡೋ ಮೀಸಲಾತಿ ಮತ್ತಷ್ಟು ಹೆಚ್ಚಾಗುತ್ತಂತೆ. ಇಂಥದೊಂದು ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಅನ್ನೋ ಆರೋಪ ಇದೀಗ ಕೇಳಿ ಬಂದಿದೆ. ಬೈ ಎಲೆಕ್ಷನ್ ಹೊತ್ತಿನಲ್ಲಿ ಮುಸ್ಲಿಮರ ಓಲೈಕೆ ಮಾಡುವ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಹೌದು, ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮೀಸಲಾತಿ ತರಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಅಸಲಿ ವಿಚಾರ ಅಂದ್ರೆ ಸರ್ಕಾರಕ್ಕೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಪ್ರಸ್ತಾವನೆ ಸಲ್ಲಿಸಿದೆಯಂತೆ. 1 ಕೋಟಿ ಕಾಮಗಾರಿ ಇದ್ರೆ ಅಂಥದ್ರಲ್ಲಿ 4% ಗುತ್ತಿಗೆಗಳನ್ನ ಮುಸ್ಲಿಮರಿಗೆ ನೀಡಬೇಕು ಅನ್ನೋ ಪ್ರಸ್ತಾವನೆ ಇದೆಯಂತೆ. ಸರ್ಕಾರಕ್ಕೆ ಸಚಿವ ಜಮೀರ್ ಅಹ್ಮದ್ ಖಾನ್, ರಹೀಂ ಖಾನ್ ಪ್ರಸ್ತಾವನೆ ಸಲ್ಲಿಸಿದ್ದು ಬೆಳಗಾವಿ ಅಧಿವೇಶನದಲ್ಲಿ ಕಾಯ್ದೆಗೆ ತಿದ್ದುಪಡಿ ತರಲು ಚಿಂತನೆ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಪ್ರಸ್ತಾವನೆ ಮಾತ್ರ ಅಲ್ಲ, ಬಿಲ್ ಪಾಸ್ ಮಾಡಬೇಕು ಮುಂದಿನ ಅಧಿವೇಶನದಲ್ಲಿ ಅಂತೇಳಿ ಆಗ್ಲೇ ಟೈಪ್ ಆಗಿ ಬಂದ್ಬಿಟ್ಟಿದೆ. ಸುಳ್ಳು ಹೇಳೋದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ನಿಸ್ಸೀಮರಾಗ್ಬಿಟ್ಟಿದ್ದಾರೆ. ಎಷ್ಟು ಅವರಿಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಅಂತಂದ್ರೆ ಅವರು ಸುಳ್ಳು ಮುಂದೆ ಯಾವ ಸತ್ಯಗಳು ಈಗ ನಡೀತಾ ಇಲ್ಲ, ಆ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಒಂದು ಕಡೆ ಇಷ್ಟೆಲ್ಲ ಚರ್ಚೆ ಆಗುತ್ತಿದ್ರೆ ಅದು ಉಪಚುನಾವಣೆ ಮೇಲೆ ಪರಿಣಾಮ ಬೀರುವ ಆತಂಕ ಕಾಂಗ್ರೆಸ್ ಅನ್ನ ಕಾಡೋಕೆ ಶುರು ಮಾಡಿದೆ. ಹೀಗಾಗಿ ಈ ವಿಚಾರದಲ್ಲಿ ಯಾವುದೇ ಮುಸ್ಲಿಂ ನಾಯಕರು ಪ್ರತಿಕ್ರಿಯೆ ನೀಡಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆ ನೀಡಿದ್ದಾರಂತೆ. ಅದೇ ಕ್ಲಾರಿಫಿಕೇಶನ್ ಸಿಎಂ ಕಡೆಯಿಂದ ಕೊಟ್ಟಿದ್ದಾರೆ. ಅದು ಎಲ್ಲ 7 ಜನ MLA ಸೇರಿ ಕೊಟ್ಟಿರೋದು. ಅದು ಕನ್ಸಿಡರೇಷನ್ ಅಲ್ಲಿ ಇದೆ, ತೀರ್ಮಾನ ಆಗಿದೆ. ಇನ್ನು ಇದೇ ಗ್ಯಾಪ್ನಲ್ಲಿ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಬಗ್ಗೆ ಬೇಡಿಕೆ ಬಂದಿದ್ದು ನಿಜ, ಆದ್ರೆ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಸಿಎಂ ಕಚೇರಿ ಸ್ಪಷ್ಟನೆ ಕೊಟ್ಟಿದೆ. ಇಲ್ಲಿಂದ ಮುಂದೆ ಈ ಗುತ್ತಿಗೆ ಮೀಸಲಾತಿ ಪಾಲಿಟಿಕ್ಸ್ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.